ಎಲ್ಲರಿಗೂ ಶುಭ ಮುಂಜಾನೆ. ನಾವು ಕಾರ್ಕಳ ಸರ್ಕಾರಿ ನರ್ಸಿಂಗ್ ಕಾಲೇಜಿನ ಅಂತಿಮ ವರ್ಷದ BSc ನರ್ಸಿಂಗ್ ವಿದ್ಯಾರ್ಥಿಗಳು. ನಾವು ಈಗ ಪ್ರಾಥಮಿಕ ಆರೋಗ್ಯ ಕೇಂದ್ರ ಕುಕ್ಕನೂರು ಇವರ ಸಹಯೋಗದೊಂದಿಗೆ ಕ್ಷಯರೋಗದ ಕುರಿತು ಜಾಗೃತಿ ಮೂಡಿಸುವಂಥ ಒಂದು ಕಿರು ಬೀದಿ ನಾಟಕವನ್ನು ಮಾಡಲಿಕ್ಕಿದ್ದೇವೆ. ಹಾಯ್ ಮಾಯಾ, ಹೇಗಿದ್ಯಾ? ಹಾಯ್ ಶರತ್. ಓ ಸರಿ, ನೀನೀಗ ಡಾಕ್ಟರ್ ಶರತ್ ಅಲ್ಲ? ನಾನಿಲ್ಲಿ ಸೂಪರ್ ಆಗಿದ್ದೇನೆ. ಮತ್ತೆ ಏನು ವಿಶೇಷ? ವಿಶೇಷ ಅಂತ ಇಲ್ಲ. ನೀನೀಗ ಎಲ್ಲಿ ವರ್ಕ್ ಮಾಡುದು ಮತ್ತೆ? ನಾನೀಗ PHC ಅಲ್ಲಿ ವರ್ಕ್ ಮಾಡ್ತಿದ್ದೇನೆ. ಹೌದಾ? ಏನಾಯ್ತು, ಆರಾಮಿದ್ಯಲ್ಲ? ನೀರ್ ಬೇಕಾ? ಬೇಡ ಐ ಫೈನ್. ಅದು ಯಾಕೋ ತುಂಬಾ ಕಮ್ಮಿನೇ ಆಗಲಿಕ್ಕೆ ಕೇಳ್ತಾ ಇಲ್ಲ. ಮೋಸ್ಟ್ಲಿ ಕೆಮ್ಮನ್ನೇ ನಾನಂದ್ರೆ ತುಂಬಾ ಇಷ್ಟ ಇರಬೇಕು, ಅದಕ್ಕೆ ಹೋಗ್ಲಿಕ್ಕೆ ಕೇಳ್ತಿಲ್ಲ. ನೀ ಏನ್ಸಕ್ಕೆ ಇಷ್ಟು ಸೀರಿಯಸ್ ಆಗ್ತೀಯ? ನನಗೆ ಇರೋದು ಸಣ್ಣ ಕೆಮ್ಮ, ನಂಗೆ ದೊಡ್ಡ ಕಾಯಿಲೆ ಇದ್ದಾಗೆ ಮಾಡ್ತಿದೀಯಲ್ಲ. ನೀ ತುಂಬಾ ದಿವಸದಿಂದ ಕೆಮ್ಮು ಉಂಟು ಅಂತ ಹೇಳ್ತಿದ್ದಿ. ಸಣ್ಣ ಕೆಮ್ಮು ಅಲ್ಲ ಅದು. ನೋಡು, ಸಣ್ಣ ಕೆಮ್ಮಿನಿಂದ ಎಷ್ಟೆಲ್ಲ ತೊಂದರೆ ಆಗ್ತದೆ ಗೊತ್ತಾ ನಿಂಗೆ? ಸಣ್ಣ ಕೆಮ್ಮ ಅಷ್ಟು ಸಮಸ್ಯೆ ಹೋಗ್ತದಾ? ನೋಡು, ಸಣ್ಣ ಕೆಮ್ಮಿನಿಂದ ದೊಡ್ಡ ಪಾಠನೇ ಕಲಿಬಹುದು. ಹೇಗಂತ ನೋಡಿ ಬರುವ. ಸರಿ. ಇವರಿಗೊಂದು ಕೆಮ್ಮು ಇಟ್ಕೊಂಡು ಊರಿಡೀ ತಿರುಗಬೇಕಾಗ್ತದೆ. ಇಲ್ಲ ಹತ್ರ ಇರುವ ಹಾಸ್ಪಿಟಲ್ಗೆ ಹೋಗಿ ತೋರಿಸ್ಕೊಂಡು ಬನ್ನಿ ಅಂದ್ರೆ ಆಗುದಿಲ್ಲ. ಎಂತ ಆಸ್ಪತ್ರೆ ಅಂತ ಪದೇ ಹೇಳ್ತಾ ಇರ್ತೀನಿ ಮಾರೆ. ಕೆಮ್ಮಿಗೆ ಕಷಾಯ ಮಾಡಿ ಕೊಡ್ತೀಯಲ್ಲ, ಅದೇ ನಂಗೆ ಸಾಕು. ಮತ್ತೆ ರಾತ್ರಿ ನಮ್ದು ಕಷಾಯ ಉಂಟಲ್ಲ, ಅದು ಕುಡಿದ್ರೆ ಎಲ್ಲ ಕೆಮ್ಮು ಹೋಗ್ತದೆ. ನಿಂದ ಆಸ್ಪತ್ರೆ ನಂಗೆಲ್ಲ ಆಗಿ ಬರಲ್ಲ, ನಂಗೆ ಅದೇ ಸಾಕು. ಕಿರಿಕಿರಿ ಮಾರೆ. ರಾಮು, ಗುಂಡಣ್ಣ ಎಂತ ದಾದ ಮಾರಿ ಇಂಚ ಕೆಮ್ಮಲಕ್ಕೊಂದಲ್ಲ ಏನು ಕಾಂಪಿಟೇಷನ್ ಪ್ರಿಪೇರ್ ಆಗಲ್ಲ. ಕಾಂಪಿಟೇಷನ್ ಆಲ ಇಜ್ಜಿ ಮಾರೆ. ಅವ ಯಾನ್ ಬೇಲೆ ಹೋಲ್ ಮಾಡ್ಕೊಂಡ್ ಸ್ವಲ್ಪ ಜಲ್ಲಿದ ಪಾದಗತ ಅನ್ನ ಅವಂದು ಧೂಳು ಐಟ್ ಅಂತ ಅಲರ್ಜಿ ಆತನ ಆತೆ ಬೊಕ್ಕದ ಆಲಜ್ಜಿ ಬೊಕ್ಕ ಮುರಣಿ ಅಮೆರಿಕಾಡ್ ಪುರ ಯುದ್ಧ ಅವನಲ್ಲಂತ ಐತೊಂದು ಟ್ರಂಪ್ ಬಾಂಬ್ ಇಲ್ಲದಲ್ಪ ಮಾಡಿದ್ದೆ ಐತೊಂದು ಧೂಳು ಅಂತೆ ಜಾಸ್ತಿ ಆಗ್ತಾನ ಆತೆ ನೆಗ್ಲೆಕ್ಟ್ ಮಾಡ್ಕೊಳ್ತು. ಡಾಕ್ಟರ್ ತೋರಿಸ್ಬಾರ್ದು, ಮಾತ್ರ ಬೈದಲ್ಲ ಡಾಕ್ಟರ್ ಪುರ ಇಂಕ ಆಪುಜಿ ಮಾರೆ ಎಂಕ್ ಇಲ್ಲ ಗುಡೇದೊಂಜಿ ಕಷಾಯ ಮಲ್ತು ಕೊರ್ಪೋದು. ಅವ್ ಕಷಾಯ ಎಡ್ಡೆ ಹಾಕೊಂಡು ಬೊಕ್ಕ ಎಂಕ್ಲಿನ ಭಟ್ರುಲ್ಲರತ್ತ ಭಟ್ರ ಆರ್ನೊಂಜಿ ಗಂಧ ಪಾಂಡ ಇತ್ತಿನ ಕಾಯಿಲೆ ಪೂರ ಪೋಪುಂಡು. ಡಾಕ್ಟರ್ ಪುರ ಐಕ್ ಬೋರ್ಡ್ ಆಲ ಇಜ್ಜಿ ಕೆಮ್ಮ ಬೇಗ ಗುಣಾಪುಂಡು ಆತೆ ಅವಂದು ಧೂಳುಡು ಆತಾಯಿನಿ ಬೊಕ್ಕ ನಮ್ಮನ ಪಾರ್ಟಿ ಅಪ್ಪ ದಿಕ್ಕ ಪಾರ್ಟಿ ಎಲ್ಲಂಜಿ ದಿಕ್ಕಾತ ಎಲ್ಲಂಜಿ ಮುರಣಿದ ಎಡ್ಡ ಆದಿತ್ತು ಜಾಲಿ ಜಾಲಿ ಎಲ್ಲಂಜಿ ಒಲ್ಪ ದಿಕ್ಕ ಎಲ್ಲಂಜಿ ಶೀತಲ್ ಅವ ಬಾಕಿ ಬೊಕ್ಕ ನಮಕೊಂತ ಚಕ್ನೆ ಓಡತ್ತ ಅವ ಬಟ್ಟೆ ನಡೆ ಪೋರಣ್ಣು ಅಂತ ಗಂಧ ಖಾಲಿ ಆಗ್ತೀನಿ ಅಂಚ ಎಂತನ್ನ ಕಾಮಿಡಿ ನಿಮ್ದು. ನೋಡಿ ಹೇಗೆ ಹೊರಗೆ ಹೋಗಿದ್ದಾರೆ, ಊಟ ಕೂಡ ಸರಿಯಾಗಿ ಮಾಡುದಿಲ್ಲ. ಹಾಸ್ಪಿಟಲ್ಗೆ ತೋರಿಸಿ ಅಂತ ಅದು ಸಹ ಮಾಡುದಿಲ್ಲ. ಮೂಲತಿಯನ್ನ ಬಿಡಿದಿ ಮಾರೆ ಗೌಡಿದಿ ಅಲ್ಲೇ ಕೃಷಿಲ್ಲ ಬರ್ತಿಸಿ ಕನ್ನಡ ನೀನೇನ ಕನ್ಪೋದು ಕಷಾಯ ಮಸ್ತ್ ಕೊಟ್ಪಲತ್ತ ಕಷಾಯ ಮಾಡಿ ಕೊಡ್ತೀಯಲ್ಲ ಸಾಕು, ಅಷ್ಟೇ ಸಾಕು. ಮತ್ತೆ ನಮ್ದು ಅದೆಲ್ಲ ಆಗ್ತಾ ಇರ್ತದೆ, ಅದೆಲ್ಲ ಎಷ್ಟು ಹೇಳಿದ್ರು ಅಷ್ಟೇ. ಈಗ ಪೋಯ್ ಮಾರೆ ಅಲ್ಲ ಏರೆ ಇತ್ತೆ ನಮ್ಮನಾರು ಭಟ್ರುಲ್ಲರತ್ತ ಆರ್ನೊಂದು ಗಂಧ ಮಸ್ತ್ ಪವರ್ಫುಲ್ ಮಾರೆ. ಅವ್ ಪಾಂಡ ವಾ ಕಾಯಿಲೆಲ್ಲ ಬರ್ತಿಜಿ ಅವನ್ಜಿ ಇನ್ನ ದೋಸ್ತ್ ಇತ್ತು ಕ್ಯಾನ್ಸರ್ ಬೈದಿತ್ತು ಲಾಸ್ಟ್ ಸ್ಟೇಜ್ಗೆ ಬಟ್ಟೆನ ಗಂಧಡ್ ಆಯ್ತು ಫುಲ್ ಪರ್ಫೆಕ್ಟ್ಲಿ ಆಲ್ ರೈಟ್ ಎಂಚ ಒಳ್ಳೆ ಗೊತ್ತುಂಡ ಇದು ಪೋಯ್ ಅಲ್ಪ ನಾನು ಸೌಖ್ಯ ಸೌಖ್ಯ ಅಂತೀರಾ? ಅಷ್ಟು ಕೆಮ್ಮಿದೆ. ಕೆಮ್ಮು ಅದು ಚೂರು ಧೂಳಿಂದ ನಾನು ಅಲ್ಲಿ ಕಷ್ಟರಲ್ಲಿ ಕೆಲಸ ಮಾಡುದಲ್ಲ, ಅದು ಚೂರು ಪೊಡಿ ಒಳಗೆ ಹೋಗಿದೆ ಅಷ್ಟೇ. ಮತ್ತೆ ಟ್ರಂಪಿದೊಂದು 4-5 ಬಾಂಬ್ ಬಂದಿತ್ತು ಮನೆ ಹತ್ರ, ಅದು ಚೂರು ಧೂಳಿಂದ ಅಷ್ಟೇ, ಬೇರೆ ಎಂತ ಇಲ್ಲ. ನೀವು ಅಷ್ಟು ನಿರ್ಲಕ್ಷ್ಯದಿಂದ ಹೇಳ್ತೀರ. ರಾಜ್ಯದಲ್ಲಿ ಎಷ್ಟೋ ಜನಕ್ಕೆ ಕೆಮ್ಮು, ಮತ್ತೆ ಕೆಮ್ಮಿದಾಗ ಕಫದಲ್ಲಿ ರಕ್ತ ಕೂಡ ಬರ್ತದೆ. ಅದು ಒಂದು TB ಅನ್ನೋ ಕಾಯಿಲೆಗೂ ಗುಣಲಕ್ಷಣ. ನಮ್ಗೆ UP ಗೊತ್ತುಂಟು, ಇದು TB ಹೌದು. UP ಗೊತ್ತುಂಟು ಅಷ್ಟೇ. ಅದೊಂದು ಸಾಂಕ್ರಾಮಿಕ ಹರಡುವಂತ ರೋಗ. ಸಾಂಕ್ರಾಮಿಕ ರೋಗ ನಾವಿಲ್ಲಿ ಹೊಸ ಬ್ರ್ಯಾಂಡ್ ಅದಂತ ಎನಿಸಿದ್ದು. ರಾತ್ರಿ ಹೊತ್ತು ಬೆವರ್ತಾರೆ, ಅದಕ್ಕಿರುವಂತ ಗುಣಲಕ್ಷಣಗಳು. ಮತ್ತೆ ನೋಡಿ, ನೀವು ನನ್ನ ಕೊನೆ ಬಾರಿ ನೋಡಿರೋದಕ್ಕಿಂತ ದೇಹದಲ್ಲಿ ತೂಕ ಕೂಡ ಕಡಿಮೆ ಆಗಿದೆ. ಅದು ತೂಕ ಎಂತ ಮೇಡಮ್, ಅವ್ನು ಸ್ವಲ್ಪ ಡಯಟ್ ಅಲ್ಲಿ ಇದ್ದಾನ, ನೀನು ಚಿಕನ್ ಎಲ್ಲ ತಿಂತ ಇಲ್ಲ ಈಗ. ಸ್ವಲ್ಪ ಸ್ವಲ್ಪ ಸಫರ್ ಆಗಿರ್ಬೋದು ಅಷ್ಟೇ, ಸ್ವಲ್ಪ ಸರಿ ಇರ್ತಾನೆ.
ತೋರಿಸಿಲಿ ಮತ್ತೆ ಎಲ್ಲ ತೋರಿಸ್ಕೊಂಡು ಹೋಗಿ ಆಸ್ಪತ್ರೆಯಲ್ಲಿ. ಆಯ್ತು ಬರ್ತೀರಿ ಆಯ್ತು. ಇಟ್ಟಿನಾನೆ ಮಾರೆ ಆಸ್ಪತ್ರೆ ಪರ ಎಂಕ್ಲೆ ಕೊಡ್ಚಿಂತೆ ಬಟ್ರೆ ಯಾವ ಆಸೆ ಖುಷಿ ಖುಷಿ ಬಾರಮ್ಮ. ನಂಗೆ ಕಷಾಯ ಮಾಡಿ ಮಾಡಿ ನಂದು ಮನೆದು ಗ್ಯಾಸ್ ಖಾಲಿ ಆಯ್ತು. ನಿಮ್ಮ ಅಪ್ಪನ ಕೆಮ್ಮು ಮಾತ್ರ ಕಡಿಮೆ ಆಗಲಿಲ್ಲ. ನಂಗೆ ಕಷಾಯ ಕೊಟ್ಟು ಕೊಟ್ಟು ಸಾಕಾಯ್ತು. ತಗೋ ಅಪ್ಪನಿಗೆ ಕೊಟ್ಟು ಬಾ. ಮೋಸ್ಟ್ಲಿ ಭಟ್ರದ್ದು ಗಂಧ ವರ್ಕ್ ಆಗಿಲ್ಲ ಕಾಣ್ಬೇಕು. ನಿಂದೊಂದು ಕಾಮಿಡಿ. ಅಪ್ಪ ಎಂತ ಕಷಾಯ. ಕಷಾಯವ ಒಳ್ಳೆ ಕೆಲಸ ಮಾಡಿದ್ವಿ ಕಷಾಯ ತಂದು. ಈ ಕಷಾಯ ಮಾಡಿ ಕೊಟ್ಟು ಕೊಟ್ಟು ಮಳೆ ಗ್ಯಾಸ್ ಖಾಲಿ ಆಯ್ತು. ಕೆಮ್ಮು ಕಮ್ಮಿ ಆಗಿಲ್ಲ. ಮನೆದ್ದು ಎಂತ ಮಗಳ ಗ್ಯಾಸ್, ಇಡೀ ದೇಶದ್ದೇ ಗ್ಯಾಸ್ ಖಾಲಿ ಆಗಿದೆ, ಇನ್ನು ಮನೆದ್ದು ಖಾಲಿ ಆಗದೆ ಇರ್ತದ? ಇವರು ಹೇಗೆ ಮಾಡ್ತಿದ್ದಾರೆ ಚಿಪ್ಸ್ ನಂಗೆ ಕೂಡ ಗೊತ್ತಿಲ್ಲ. ನಿಮಗೆ ಹಾಸ್ಪಿಟಲ್ ಹೋಗಿ ಬರ್ಲಿಕ್ಕೆ ಆಗಲ್ವಾ? ಹಾಸ್ಪಿಟಲಿಗೆ ಹೋಗ್ತೇನೆ, ಅದೆಲ್ಲ ಈಗ ನಂಗೆಲ್ಲ ಆಗಿ ಬರಲ್ಲ. ಅಲ್ಲಿ ನೋಡ್ಲಿಲ್ವ ನೀವು, ಇಷ್ಟುದ್ದ ಲೈನ್ ಉಂಟು, ಯಾರಿಗೆ ಬೇಕು ಅದೆಲ್ಲ ಕಿರಿಕಿರಿ. ಮತ್ತೆ ಅದು 100 ಮಾತ್ರೆ ಕೊಡ್ತಾರೆ, ಒಂದು ಚಿಪ್ಸ್ ಪ್ಯಾಕೆಟ್ ಇಷ್ಟು ಚಿಪ್ಸ್ ಇದ್ದಾಗಿ 100 ಮಾತ್ರೆ ಕೊಡ್ತಾರೆ. ಅದೆಲ್ಲ ನಂಗೆಲ್ಲ ಆಗಿ ಬರಲ್ಲ. ನಂಗೆ ಬಟ್ಟಿದ್ದು ಗಂಧ ಉಂಟಲ್ಲ, ಮತ್ತೆ ಈ ಕಷಾಯ ಉಂಟು, ಮತ್ತೆ ರಾತ್ರಿ ನಮ್ದು ಮತ್ತೆ ನನ್ನದೆಲ್ಲ ಉಂಟು. ಅದೆಲ್ಲ ನಿಂಗೆ ಬೇಡ, ಅದರಲ್ಲೇ ನಮ್ದು ಕಮ್ಮಿ ಆಗ್ತದೆ. ನೀನು ಟೆನ್ಷನ್ ಮಾಡಬೇಡ. ನಿನ್ನಿಂದಾಗಿ ನಂಗೆ ಮತ್ತೆ ಅಮ್ಮನಿಗೂ ಹರಡುತ್ತೆ. ಆತರ ಎಂತ ಆಗಲ್ಲ. ಈಗ ಅಲ್ಲೊಬ್ಬ ದೊಡ್ಡ ಮಂತ್ರವಾದ ಇದ್ದಾರಂತೆ, ಅವರ ಹತ್ರ ಹೋಗ್ಬೇಕು ನಂಗೆ. ಅವರ ಹತ್ರ ಎಂತಾದ್ರೂ ಮಾಡಿ ಎಲ್ಲ ಕಮ್ಮಿ ಮಾಡಿಸ್ತೇನೆ, ನೀನು ಟೆನ್ಷನ್ ಮಾಡಬೇಡ ಆಯ್ತಾ? ನಂಬಿ ನಾನು ಮತ್ತೆ ಅಮ್ಮ ಇದ್ದೀವಿ, ನೀವು ಏನಾದ್ರೆ ನಾವೇನ್ ಮಾಡ್ಬೇಕು? ನನ್ನ ನಂಬಿ ತುಂಬಾ ಜನ ಇದ್ದಾರೆ ಆಯ್ತಾ? ನೀವಿಬ್ರೆ ಅಲ್ಲ, ಏನು ಟೆನ್ಷನ್ ಮಾಡಬೇಡ, ನಾನು ಸರಿ ಆಗ್ತೇನೆ, ಸ್ಟೇಬಲ್ ಆಗಿ. ಏನ್ ಬೇಕಾದ್ರೂ ಮಾಡ್ಕೊಳ್ಳಿ. ಇದು ಚೂರು ಉಪ್ಪಿನಕಾಯಿ ತಂದು ಕೊಡಲ್ಲ. ಖುಷಿ ಓ ಖುಷಿ 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 ಮನೇಲಿದ್ದೀರಾ? ಖುಷಿ ಇದ್ದೇನೆ ಆಂಟಿ, ನೀವು ಹೇಗಿದ್ದೀರಿ? ನಾನು ಸಣ್ಣ. ಖುಷಿ ಇಲ್ವಾ? ಖುಷಿ ಇದ್ದಾಳೆ, ಹುಷಾರಿಲ್ಲ, ಸ್ಕೂಲಿಗೆ ಕಳಿಸಿಲ್ಲ. ನಿಂತ ಅವಳೆ ಆಯ್ತು, ಕೂತ್ಕೋ. ಖುಷಿ ಹೇಗಿದೆಯಾ? ಹುಷಾರಿಲ್ಲಂತೆ ನಿಮ್ಮ ಅಮ್ಮ ಹೇಳಿದ್ರು. ನಂಗೆ ಸ್ವಲ್ಪ ಕೆಮ್ಮು. ಮತ್ತೆ ಎಂತ ಗೊತ್ತಾ ಖುಷಿ, ನಿಮ್ಮ ಅಪ್ಪಂದ ಫ್ರೆಂಡ್ ಇದ್ರಲ್ಲ ಗುಂಡ ಅಂಕಿಲ್ಲ? ಹಾ ಅವರು, ಅದಕ್ಕೊಂದು ದೊಡ್ಡ ರೋಗ ಬಂದಿದಂತೆ. ಹೌದಾ? ಎಂತ ಗೊತ್ತಿಲ್ಲ, ಅವರು ನಿಮ್ ತರನೇ ಕೆಮ್ತಿದ್ರಂತೆ. ಹೀಗೇನೆ ಈಗ ಅವ್ರ ಮನೆ ಹತ್ರ ಯಾರು ಕೂಡ ಹೋಗುದಿಲ್ಲ. ತಗೋ. ಸಿದ್ದಕ್ಕ, ಓ, ಆಶಿಕಾ, ಹೇಗಿದ್ದೀರಾ? ನಿಮ್ಮನೆ ರಾಮಣ್ಣ ಇದ್ದಾರಾ? ಹಾ, ಅವ್ರು ಮಲಗಿದ್ದಾರೆ, ಹುಷಾರಿಲ್ಲ ಸ್ವಲ್ಪ. ಅವ್ರ ಜೊತೆ ಇರ್ತಿದ್ರಲ್ಲ ಅವ್ರ ಸ್ನೇಹಿತ ಗುಂಡಣ್ಣ, ಅವರಿಗೆ ಬೇರೆ ಏರಿಯಾದಲ್ಲಿ ಟಿಬಿ ಅಂತ ರೋಗ ಪತ್ತೆಯಾಗಿದೆ. ಇವ್ರು ಅವ್ರ ಜೊತೆಲಿ ಇರ್ತಿದ್ರಲ್ಲ, ನಾವು ಹಾಗಾಗಿ ಪರೀಕ್ಷೆ ಮಾಡೋಣ ಅಂತ ಬಂದಿದ್ವಿ. ನನಗೆ ಮೊನ್ನೆ ಸಿಕ್ಕಿದ್ರು, ಅವ್ರಿಗೆ ಹೇಳಿದ್ದೆ, ಈಗ ಮತ್ತೆ ಬರ್ಲಿಲ್ಲ, ಹಾಗಾಗಿ ನಾನೇ ಬಂದೆ. ಮೊದಲು ನನ್ನ ಗಂಡ ಕೆಮ್ತಿತ್ತು, ಈಗ ನನ್ನ ಮಗಳು ಕೂಡ ಸ್ಟಾರ್ಟ್ ಮಾಡಿದ್ದಾಳೆ. ನನಗೆ ಎಂತ ಮಾಡ್ಬೇಕಂತಾನೆ ಗೊತ್ತಿಲ್ಲ, ತುಂಬಾ ಭಯ ಆಗ್ತಾ ಉಂಟು. ನೀವು ಹೆದರ್ಬೇಡಿ, ಕೆಮ್ಮು ಸ್ಟಾರ್ಟ್ ಆಗಿ ತುಂಬಾ ದಿವಸವಾಯ್ತು ಅವ್ರಿಗೆ. ಹೌದು, 1 ವಾರ ಆಯ್ತು ಅವಳಿಗೆ. ನೀವು ಹೆದರ್ಬೇಡಿ, ಅದಕ್ಕೆ ಇದು ಸರ್ಕಾರದಿಂದ ಉಚಿತ ತಪಾಸಣೆ ಮತ್ತೆ ಚಿಕಿತ್ಸೆ ಇದೆ. ನಾನು ಇವಾಗ 2 ಡಬ್ಬಿ ಕೊಡ್ತೇನೆ, ಇದರಲ್ಲಿ ಅವರಿಬ್ಬರದ್ದು ಕಫ ತಗೊಬಂದು ಆಸ್ಪತ್ರೆಗೆ ಕೊಡಿ, ಮತ್ತೆ ರಿಪೋರ್ಟ್ ಇಸ್ಕೊಡಿ. ವ್ಯವಸ್ಥೆ ಈಗ ನಾನು ಇವತ್ತು ಕಫ ಪರೀಕ್ಷೆಗೆ ಕೊಟ್ಟಿದ್ದೆ, ರಿಪೋರ್ಟ್ ಸ್ವಲ್ಪ ಬಂದಿದೆ. ರಾಮು ಮತ್ತೆ ಖುಷಿ ಇವರೇನಾ? ಹಾ, ನೋಡಿ ಅಮ್ಮ, ಇವ್ರದ್ದು ಪರೀಕ್ಷೆಯಲ್ಲಿ ಟಿಬಿ ಅನ್ನೋ ರೋಗ ಪತ್ತೆಯಾಗಿದೆ. ಸರಿ, ಟಿವಿ ಗೊತ್ತುಂಟು, ಗೋಬಿ ಗೊತ್ತುಂಟು, ಟಿವಿ ಯಾವುದು? ಗೋಬಿ ಗೊತ್ತು ನಂಗೆ, ಟಿಬಿ ಗೊತ್ತು ನಂಗೆ, ಯುಬಿ ಗೊತ್ತು. ತಮಾಷೆ ಮಾಡುವ ವಿಷಯ ಅಲ್ಲಪ್ಪ. ನಿಮ್ಗೆ ಇದೊಂದು ಸಾಂಕ್ರಾಮಿಕ ರೋಗ, ಇದು ತುಂಬಾ ಜನಕ್ಕೆ ಹರಡ್ತದೆ. ಟಿಬಿ ಅಂತ ನಿಮ್ಗೆ ಈಗ ರೋಗ ಪತ್ತೆಯಾಗಿದೆ. ಹೌದಾ ಡಾಕ್ಟ್ರೇ? ನೋಡಿ, ಭಯ ಪಡಬೇಡಿ. ಟಿಬಿ ಅಂದ್ರೆ ಮೈಕ್ರೋಬ್ಯಾಕ್ಟೀರಿಯಂ ಟ್ಯುಬರ್ಕ್ಯುಲೋಸಿಸ್ ಎಂಬ ಸಣ್ಣ ಸೂಕ್ಷ್ಮವಾದ ಜೀವಿ ನಿಮ್ಮ ಶ್ವಾಸಕೋಶಕ್ಕೆ ಸೇರಿ ಇದು ರೋಗ ಉಂಟು ಮಾಡುತ್ತದೆ. ಮತ್ತೆ ಕ್ಷಯರೋಗದ ರೋಗಿ ಕೆಮ್ಮುವಾಗ ಮತ್ತೆ ಸೀನುವಾಗ ಅದರಿಂದ ಹರಡುವ ಸಣ್ಣ ಹನಿಗಳು ಗಾಳಿಯೊಂದಿಗೆ ಸೇರಿ ಆರೋಗ್ಯವಂತ ಆಗಿರುವ ಮನುಷ್ಯನು ಉಸಿರಾಡುವಾಗ ಅವನ ಶ್ವಾಸಕೋಶಕ್ಕೆ ಸೇರಿ ಅದು ಸೋಂಕು ಉಂಟು ಮಾಡುತ್ತದೆ. ಮುಖ್ಯವಾಗಿ ಟಿಬಿಯಲ್ಲಿ 2 ವಿಧಗಳು, ಶ್ವಾಸಕೋಶದ ಟಿಬಿ ಮತ್ತೆ ಶ್ವಾಸಕೋಶೇತರ ಟಿಬಿ. ಶ್ವಾಸಕೋಶದ ಟಿಬಿಯು ಬಹಳಷ್ಟು ಸುಲಭವಾಗಿ ಹರಡುತ್ತದೆ ಗಾಳಿಯಲ್ಲಿ, ಹಾಗೂ ಖಾಲಿ ಶ್ವಾಸಕೋಶಕ್ಕೆ ಮಾತ್ರವಲ್ಲದೆ ದೇಹದ ಬೇರೆ ಬೇರೆ ಭಾಗಗಳಲ್ಲಿ ಇದು ಹರಡುತ್ತದೆ. ಮತ್ತೆ ಮುಖ್ಯವಾಗಿ HIV ಮತ್ತೆ ಏಡ್ಸ್ ಇರುವ ರೋಗಿಗಳು ಹಾಗೂ ಯಾವಾಗಲೂ ಮದ್ಯಪಾನ ಧೂಮಪಾನ ಇದರಲ್ಲಿ ವ್ಯಸನವಾಗಿರೋ ರೋಗಿಗಳಿಗೂ ಬೇಗ ಹರಡುತ್ತದೆ. ಹಾಗಾಗಿ ನೀವು ಇದನ್ನು ನಿಲ್ಲಿಸಬೇಕಾಗ್ತದೆ. ಟಿವಿಯನ್ನು ಪತ್ತೆ ಮಾಡಿ. ಹೌದು.
ನೋಡಿ, ಟಿಬಿಯನ್ನು ಪತ್ತೆ ಮಾಡಲಿಕ್ಕೆ ಸರ್ಕಾರದಿಂದ ಉಚಿತವಾಗಿ ಪರೀಕ್ಷೆ ಮತ್ತು ಚಿಕಿತ್ಸೆಯನ್ನು ನೀಡ್ತಾರೆ. ಮುಖ್ಯವಾಗಿ ಕಫ ಪರೀಕ್ಷೆ ಮತ್ತೆ ಎಕ್ಸ್ರೇ ಮತ್ತೆ CB NAT ಎಂಬ ಪರೀಕ್ಷಾ ಕ್ರಮಗಳ ಮೂಲಕ ಇದನ್ನು ಪತ್ತೆ ಹಚ್ತಾರೆ. ಇದು ಅದು ಟ್ರೀಟ್ಮೆಂಟ್ ಎಲ್ಲ ನಂಗೆಲ್ಲ ಆಗಿ ಬರಲ್ಲ, ಅದು ತುಂಬಾ ಅದಕ್ಕೆಲ್ಲ ದುಡ್ಡು ಖರ್ಚಾಗ್ತದೆ. ನಾನು ತುಂಬಾ ಬಡವ, ನಂಗೆಲ್ಲ ಅದೆಲ್ಲ ಬೇಡ. ನೋಡಿ ಅಮ್ಮ, ನೀವು ಏನೂ ತಲೆಕೆಡಿಸ್ಬೇಕು ಅವಶ್ಯಕತೆ ಇಲ್ಲ. ಸರ್ಕಾರವು ಉಚಿತವಾಗಿ TBಯನ್ನು ಪರೀಕ್ಷೆ ಮಾಡ್ತಾರೆ ಮತ್ತೆ ಅದಕ್ಕೆ ಉಚಿತವಾಗಿ ಟ್ರೀಟ್ಮೆಂಟ್ ಅನ್ನು ಕೂಡ ನೀಡ್ತಾರೆ. ಸರ್ಕಾರಿ ಆಸ್ಪತ್ರೆಗಳಲ್ಲಿ ಮತ್ತು ಪ್ರಾಥಮಿಕ ಕೇಂದ್ರಗಳಲ್ಲಿ TB ಪರೀಕ್ಷೆ ಮತ್ತು ಚಿಕಿತ್ಸೆಯನ್ನು ನೀಡ್ತಿದ್ದಾರೆ. ನೀವು ಅದರ ಸದುಪಯೋಗವನ್ನು ಪಡಿಸ್ಕೊಳ್ಬಹುದು. ಮತ್ತೆ ಯಾವುದೇ ರೀತಿಯ ಭಯ ಪಡುವ ಅವಶ್ಯಕತೆ ಇಲ್ಲ. ಮುಖ್ಯವಾಗಿ ಲಕ್ಷಣಗಳನ್ನು ನಿರ್ಲಕ್ಷಿಸದೆ ಬೇಗವಾಗಿ ಆಸ್ಪತ್ರೆಗೆ ಹೋಗಿ ಅದನ್ನು ಗುಣಪಡಿಸುವುದು ಒಳ್ಳೆಯದು. ಮತ್ತೆ ಮುಖ್ಯವಾಗಿ ಇದು ನಿಕ್ಷಯ ಮಿತ್ರ ಎಂಬ ಯೋಜನೆ ಅಡಿಯಲ್ಲಿ ಪ್ರತಿ ರೋಗಿಗೂ 500 ರಿಂದ 1000 ರೂಪಾಯಿಯನ್ನು ಸಹಾಯಧನವಾಗಿ ನೀಡ್ತಾರೆ. ಇದರಿಂದ ರೋಗಿಯು ಪೌಷ್ಟಿಕ ಆಹಾರವನ್ನು ತೆಗೆದುಕೊಂಡು ತಮ್ಮ ಉತ್ತಮ ಜೀವನವನ್ನು ನಡೆಸಬಹುದು. ಮತ್ತೆ ಇದರ ಯೋಜನೆ ಅಡಿಯಲ್ಲಿ ಪೌಷ್ಟಿಕ ಆಹಾರದ ಕಿಟ್ ಅನ್ನು ಕೂಡ ನೀಡ್ತಾರೆ. ನೀವು ಅದರ ಸದುಪಯೋಗವನ್ನು ಪಡಿಸಿಕೊಳ್ಬಹುದು. ಹೌದು ಡಾಕ್ಟ್ರೆ, ಆಯ್ತು. ಸರಿ, ನೀವು ಏನು ನಿರ್ಲಕ್ಷ್ಯ ಮಾಡದೆ ಸರಿಯಾದ ರೀತಿಯಲ್ಲಿ ಮಾತ್ರೆಗಳನ್ನು ತಗೊಳ್ಳಿ. ಆಯ್ತು, ಬರ್ತೇವೆ. ರಾಮು, ಗುಂಡಣ್ಣ, ಮತ್ತೆ ಹೇಗಿದ್ದಿ ಈಗ? ನಾನು ಪರವಾಗಿಲ್ಲ ಮಾರೆ, ನೀನ್ ಹೇಗಿದ್ಯಾ? ನಾನು ಎಲ್ಲ ಗುಣ ಇದೆ ಈಗ. ಮಾತ್ರೆ ಎಲ್ಲ ಕೊಟ್ಟಿದ್ರು, ಮಾತ್ರೆ ಎಲ್ಲ ಟೈಮ್ ಟು ಟೈಮ್ ತಕೊಂಡೆ. ಹೌದಾ? ಮತ್ತೆ ಒಳ್ಳೆ ಪೌಷ್ಟಿಕ ಆಹಾರ ಎಲ್ಲ ಕೊಟ್ಟಿದ್ರು. ಯಾಕೆ ದುಡ್ತಿದ್ದಿ? ದೂರ ಹೋಗು, ನನ್ನಿಂದ ಮತ್ತೆ ನಿಂಗೆ ಬರ್ಬೋದು. ನೀ ಅಷ್ಟು ಎದುರುಬೇಡ. ಎದುರುವಂತ ವಿಷಯ ಅಂತ ಇಲ್ಲ ಇದ್ರಲ್ಲಿ, ಗೊತ್ತಾಯ್ತಾ? ನೀನು TB ಅಂತ ಗೊತ್ತಾಗ್ತದೆ. ನಿನ್ಗೆ ಮಾತ್ರೆ ಕೊಡ್ತಾರಾ? ಮಾತ್ರೆ ಟೈಮ್ ಟು ಟೈಮ್ ತಕೊಂಡು, ನೀನು ಎಷ್ಟು ಕೊಡ್ತಾರೋ ಅಷ್ಟು ಕರೆಕ್ಟಾಗಿ ತಕೊಂಡು, ಮತ್ತೆ ನೀನು ಕರೆಕ್ಟ್ ಊಟ ತಿಂಡಿ ಎಲ್ಲ ಕರೆಕ್ಟಾಗಿ ಪೌಷ್ಟಿಕ ಆಹಾರ ತಕೊಂಡ್ರೆ ಎಂತ ಆಗುದಿಲ್ಲ, ಗುಣ ಆಗ್ತದೆ, ಗೊತ್ತಾಯ್ತಾ? ಮತ್ತೆ ನೀನು ಜಾಸ್ತಿ ಜನ ಇದ್ದಲ್ಲೆಲ್ಲ ಹೋಗ್ಬಾರ್ದು. ಮತ್ತೆ ನೀನು ಕುಡಿಯುವುದು ಅಭ್ಯಾಸ ಎಲ್ಲ ಇತ್ತಲ್ಲ ನಿಮ್ಗೆ, ಅದೆಲ್ಲ ಚೂರು ಬಿಡ್ಬೇಕಾಯ್ತಾ? ಅದೆಲ್ಲ ಮಾಡಿದ್ರೆ ಮತ್ತೆ ನಿಮ್ಗೆ ಜಾಸ್ತಿ ಆಗ್ತದೆ. ಅದು ಮಾಡಿದ್ರೆ ನಿಮ್ದು ಒಳ್ಳೆ ಇಮ್ಯುನಿಟಿ ಸಿಗ್ತದೆ ನಿಮ್ಗೆ, ಬಾಡಿಗೆ ಇಮ್ಯುನಿಟಿ. ಹೌದಾ? ಆಯ್ತಾ? ಎದುರುಬೇಡ. ಆಯ್ತಾಯ್ತು, ಮಾತ್ರೆ ಎಲ್ಲ ಸರಿ ತಕೊಳ್ತೇನೆ. ಆಯ್ತಾಯ್ತು, ಸರಿ, ಊಟ ಎಲ್ಲ ಮಾಡ್ತೇನೆ. ಆಯ್ತಾಯ್ತು, ಹುಷಾರಾಯ್ತು. ಹುಷಾರ. ನೋಡಿದ್ಯಲ್ಲ ಮಾಯಾ, ಸಣ್ಣ ಕೆಮ್ಮಿನಿಂದ ಏನೆಲ್ಲ ಆಗ್ತದಂತ. ಯಪ್ಪ, ಇಷ್ಟೆಲ್ಲ ಸಮಸ್ಯೆ ಆಗ್ತದೆ ಅಂತ ನನಗೆ ತಿಳಿದೇ ಇರಲಿಲ್ಲ. ನಾನು ಈಗಲೇ ಆಸ್ಪತ್ರೆಗೆ ಹೋಗಿ ಪರೀಕ್ಷೆ ಮಾಡ್ತೇನೆ. ಒಳ್ಳೆಯದು. ಸಣ್ಣ ಕೆಮ್ಮು ದೊಡ್ಡ ಪಾಠ. ಕೆಮ್ಮನ್ನು ಕುಗ್ಗಿಸೋಣ, TBಯನ್ನು ಗೆಲ್ಲೋಣ. ಕ್ಷಯರೋಗವನ್ನು ದೂರವಿಡಿ, ಕ್ಷಯರೋಗಿಯನ್ನಲ್ಲ. ಕ್ಷಯರೋಗವನ್ನು ಸೋಲಿಸಿ ದೇಶವನ್ನು ಗೆಲ್ಲಿಸಿ. ಆರಂಭಿಕ ರೋಗ ನಿರ್ಣಯ, ಯಶಸ್ವಿ ಚಿಕಿತ್ಸೆ. ಒಟ್ಟಾಗಿ ಸೇರೋಣ, TB ಮುಕ್ತ ಸಮಾಜ ನಿರ್ಮಿಸೋಣ. TB ಲಕ್ಷಣವಿದ್ದರೆ ನಿರ್ಲಕ್ಷಿಸಬೇಡಿ, ತಕ್ಷಣ ಪರೀಕ್ಷೆ ಮಾಡಿಸಿ. TBಗೆ ಅಂತ್ಯ ಮಾಡಿ ಆರೋಗ್ಯಕರ ಬದುಕು ನಡೆಸಿ. Thank you.